ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಆಡಳಿತದಲ್ಲಿ ಒಂದು ತಂತ್ರಗಾರಿಕೆ ಇದೆ. ಏನಪ್ಪಾ ಅಂದರೆ, ಯಾವಾಗಲೂ ಈ ಪುಡಿ ರೌಡಿಗಳಿರ್ತಾರಲ್ಲ, ಇವರಲ್ಲಿ ನಡುಕವನ್ನು ಉಂಟು ಮಾಡಬೇಕು ಅಂತಂದರೆ ಆ ಏರಿಯಾದ ಅತಿ ದೊಡ್ಡದಾದಂಥ ಡಾನ್ ಯಾರಿದಾರೋ ಅಥವಾ ಯಾರೋ ದೊಡ್ಡ ಗೂಂಡ ಇದ್ದಾನೋ ಆತನನ್ನು ಚೆನ್ನಾಗಿ ಸಾರ್ವಜನಿಕವಾಗಿ ಥಳಿಸಬೇಕು, ಊರಲ್ಲೆಲ್ಲ ಮೆರವಣಿಗೆ ಮಾಡಬೇಕು, ಆತನನ್ನು ಹೆಡಮೂರಿಗೆ ಕಟ್ಟಿ ಎಳ್ಕೊಂಡು ಹೋಗಬೇಕು. ಅವಾಗ ಉಳಿದ ಪುಡಿ ರೌಡಿಗಳೆಲ್ಲ ಬಿಲವನ್ನು ಸೇರ್ಕೋತಾವೆ. ಇದು ಭಾಳ ದೊಡ್ಡದಾದಂಥ ತಂತ್ರಗಾರಿಕೆ ಇದು, ಮತ್ತು ಇದು ಅತ್ಯಂತ ಯಶಸ್ವಿಯಾಗುವಂಥದ್ದು. ಯೋಗಿ ಆದಿತ್ಯನಾಥ್ ಇದೇ ತಂತ್ರಗಾರಿಕೆಯನ್ನು ಬಳಸಿದ್ದು ಆಜಮ್ ಖಾನ್ನ ಹೆಡಮೂರಿಗೆ ಕಟ್ಟಿ ಜೈಲಿಗೆ ಎಳೆದು ಒಯ್ದು ಹಾಕಿದಂಥ ವ್ಯಕ್ತಿ. ಅದಾದ ಮೇಲೆ ಉಳಿದ ಎಲ್ಲ ಪುಡಿ ರೌಡಿಗಳು ತಂತಾನೆ ಸರೆಂಡರ್ ಆಗ್ಲಿಕ್ಕೆ ಶುರು ಮಾಡಿದರು, ಇಲ್ಲ ರಾಜ್ಯವನ್ನು ಬಿಟ್ಟು ಪರಾರಿ ಆಗ್ಲಿಕ್ಕೆ ಶುರು ಮಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯಾದಂಥ ಟ್ರಿಕ್ಕನ್ನು ಬಳಸಬೇಕು ಅಂತ ಸುವೇಂದು ಅಧಿಕಾರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ ಯಾವ ಪುಷ್ಪನನ್ನು ಒಳಗೆ ಹಾಕಿ ಈ ರೀತಿ ಎಳ್ಕೊಂಡು ಓಡಾಡ್ಬೇಕಂತ ಮಾಡಿದ್ರು ಆತ ಪರಾರಿ ಆಗಿಬಿಟ್ಟ. ಮೇ 4ನೇ ತಾರೀಕು ಫಲಿತಾಂಶ ಬರುತ್ತೆ. ಅದಕ್ಕಿಂತ ಮುಂಚೆನೇ ಈತ ಪರಾರಿ ಆದವನು 7ನೇ ತಾರೀಕು ಎಲ್ಲಿಂದನೋ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಾದಮೇಲೆ ಯಾವ ರಾಜ್ಯದಲ್ಲಿದ್ದಾನೆ ಅಂತ ಗೊತ್ತಾಗೋದಿಲ್ಲ, ಬಾಂಗ್ಲಾದೇಶಕ್ಕೆ ಓಡಿ ಹೋಗಿದ್ದಾನೆ ಅಂತ ತಿಳ್ಕೊಳ್ಳಾಗುತ್ತೆ. ನೋಡಿದರೆ ನೇಪಾಳದಲ್ಲಿ ಈತ ಸಿಗಾಕೊಂಡ. ನಿನ್ನೆ ಸಂಜೆ 4 ಗಂಟೆಗೆ ಈತನನ್ನು ಯಾವ ಪ್ರದೇಶದಲ್ಲಿ ಈತ ದಾದಾಗಿರಿ ಮಾಡ್ತಿದ್ನೋ, ಯಾವ ಪ್ರದೇಶದ ಹೆಣ್ಮಕ್ಕಳಿಗೆ ಮೇ 4ನೇ ತಾರೀಕು ಒಬ್ಬೊಬ್ಬರನ್ನೇ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತೇನೆ ಸಾರ್ವಜನಿಕವಾಗಿ ಅಂತ ಹೇಳಿದ್ನು, ಅದೇ ಪ್ರದೇಶದಲ್ಲಿ ಈತನನ್ನು ಚಡ್ಡಿ ಹಾಕಿ ಟಿ ಶರ್ಟು ಚಡ್ಡಿಯ ಮೇಲೆ ಊರ ತುಂಬ ಮೆರವಣಿಗೆಯನ್ನು ಮಾಡಿಸಿದರು ಸುವೇಂದು ಅಧಿಕಾರಿ. ಬಹಳಷ್ಟು ಜನ ರೌಡಿಗಳನ್ನ ಈಗ ಆ ರೀತಿಯಾದಂಥ ಈ ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಟಿ 2 ಕಡೆ ಪೊಲೀಸರು ಹಿಡ್ಕೊಂಡು ಊರು ತುಂಬ ಅಡ್ಡಾಡಿಸ್ತಾ ಇದ್ದಾರೆ, ಪರೇಡ್ ಮಾಡ್ತಾ ಇದ್ದಾರೆ. ಜಹಾಂಗೀರ್ ಖಾನದು ಮಾಡಿದ ಭಾಳ ವಿಶೇಷ. ಯಾಕೆ ಅಂದರೆ ಈತ ಸೆಡ್ಡು ಹೊಡೆದವನು. ಸೆಡ್ಡು ಹೊಡೆದದ್ದು ಅಷ್ಟೇ ಅಲ್ಲ, ಮೀಸೆ ತಿರುವಿದ್ದ. ಯಾರ ವಿರುದ್ಧ? ಅಜಯ್ ಪಾಲ್ ಶರ್ಮಾ ಎನ್ನುವಂಥ IPS ಆಫೀಸರ್. ಆತನನ್ನು ಸಿಂಗಮ್ ಅಂತ ಎಲ್ಲರೂ ಕರಿತಾ ಇದ್ರು ಚುನಾವಣೆಯ ಸಂದರ್ಭದಲ್ಲಿ. ಅಂಥ ಯಾವ ದಕ್ಷ ಕಠೋರವಾದಂಥ ಅಧಿಕಾರಿ, ಹೆಸರು ಕೇಳಿದರೆ ನಾನು ನಡಗಬೇಕು ಪ್ರಯಾಗ್ರಾಜಲ್ಲಿ. ಆ ರೀತಿಯಾದ ಆಫೀಸರ್ನ ಪಶ್ಚಿಮ ಬಂಗಾಳದ ಚುನಾವಣೆ ಕರೆಸಲಾಯಿತು. ಕರ್ಕೊಂಬಂದದ್ದು ಎಲ್ಲಿಗೆ? ಪಾಪಕೂಪ ಅನಿಸ್ಕೊಂಡಿರುವಂಥ ಡೈಮಂಡ್ ಹಾರ್ಬರ್ನಲ್ಲಿ. ಯಾವ ಡೈಮಂಡ್ ಹಾರ್ಬರು? ಅಭಿಷೇಕ್ ಬ್ಯಾನರ್ಜಿಯ ಭದ್ರಕೋಟೆ. ಇಲ್ಲಿ ನಡೆದಷ್ಟು ಸಾಮೂಹಿಕ ಅತ್ಯಾಚಾರ, ಇಲ್ಲಿ ನಡೆದಂಥ ಕಳ್ಳ ಸಾಗಾಣಿಕೆ, ಇಲ್ಲಿ ನಡೆದಂಥ ವಲಸೆಗಳು, ಇಲ್ಲಿ ನಡೆದಂಥ ದನಗಳ ಕಳ್ಳ ಸಾಗಾಣಿಕೆ ಲೆಕ್ಕಕ್ಕೆ ಇಲ್ಲ. ಅಂಥ ಪ್ರದೇಶ, ಜಿಯೋಗ್ರಫಿಕಲಿ ಹಾಗೇ ಇರುವಂಥ ಪ್ರದೇಶ ಕೂಡ, ನದಿ ಮೂಲಕ ಏನು ಬೇಕಾದ್ರೂ ಮಾಡಬಹುದಾದಂಥ ವ್ಯವಸ್ಥೆ ಇರೋದು. ಈತನ ಬಲಗೈ ಬಂಟ ಈ ಜಹಾಂಗೀರ್ ಖಾನ್ನ ಅತಿ ದೊಡ್ಡದಾದಂಥ ಕುಪ್ರಸಿದ್ಧವಾಗಿದ್ದ ವಿಚಾರ ಏನು ಅಂದರೆ, ಈತ ಹಿಂದೂ ಹೆಣ್ಮಕ್ಕಳಿಗೆ ಈತ ಚುನಾವಣೆಗಿಂತ ಮುಂಚೆ ಹೇಳಿದ್ದ, ನೀವು ಯಾರಾದರೂ ಓಟ್ ಹಾಕ್ಲಿಕ್ಕೆ ಬಂದರೆ ನಿಮ್ಮ ಮನೆ ಹೆಣ್ಮಕ್ಕಳನ್ನ ಸಾರ್ವಜನಿಕವಾಗಿ ಅತ್ಯಾಚಾರ ಮಾಡ್ತೀನಿ ನಾನು ಅಂತ ಹೇಳಿದ್ದ. ಅದರ ವಿಡಿಯೋಗಳೆಲ್ಲ ಕಡೆ ವೈರಲ್ ಆಗಿದ್ದು, ಅವೆಲ್ಲ ಕೇಸ್ಗಳಿದ್ದಾವೆ. ಈಗ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ 7 ಕ್ರಿಮಿನಲ್ ಮೊಕದ್ದಮೆಗಳನ್ನ ಈತನ ಮೇಲೆ ಹಾಕಲಾಗಿದೆ. ಈತನನ್ನು ನಿನ್ನೆ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಲಾಯಿತು ಇದೇ ಡೈಮಂಡ್ ಹಾರ್ಬರ್ನಲ್ಲಿ. ಅಲ್ಲಿಗೆ ಉಳಿದ ಪುಡಿ ರೌಡಿಗಳ ಸ್ಥಿತಿ ಹೇಗಿರಬಹುದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಇನ್ನೇನೆ ಒಂದು ಸಂಜೆಯ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ. ಏನಂತ? ಸಂಜೆ 6 ಗಂಟೆ ಒಳಗಡೆ CID ಕಚೇರಿಗೆ ಅಭಿಷೇಕ್ ಬ್ಯಾನರ್ಜಿ ಬಂದು ಹಾಜರಾಗಬೇಕು. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಅವ್ರ ಮುಂದಿನ ಕ್ರಮವನ್ನು ಅಧಿಕಾರಿಗಳು ಕೈಗೊಳ್ಳುತ್ತಾರೆ. ಆದರೆ ಕೋರ್ಟಿಗೆ ವಿಷಯವನ್ನು ತಿಳಿಸಿ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, 24 ಗಂಟೆ ಸಮಯ ಕೊಡಬೇಕು ಅಂತ. 3 ವಾರದ ವಿನಾಯಿತಿಯನ್ನು ಆತನಿಗೆ ಕೊಡಲಾಗಿದೆ ಬಂಧನಕ್ಕೆ. ಎದ್ನೋ ಬಿದ್ನೋ ಅಂತ ಹೆಂಗೆ ಬಂದಾಗ ಗೊತ್ತನ್ರಿ ಅಭಿಷೇಕ್ ಬ್ಯಾನರ್ಜಿ, ನನಗೆ ನಗು ಬಂದ್ಬಿಡ್ತು. ಈತ ದಿಲ್ಲಿಯಲ್ಲಿದ್ದ. ಮಮತಾ ಬೇಗಮ್ ಅವರು ನಿನ್ನೆ ಸಂಜೆ ಬಂದುಬಿಟ್ರು. ನಿನ್ನೆ ಸಂಜೆ ಬಂದವರು ಬೆಳಗ್ಗೆ ಎದ್ಕೊಳ್ಳಿ ಮತ್ತೆ ಕಾಳಿ ಟೆಂಪಲ್ ಹೋದರು. ಕಾಳಿ ಟೆಂಪಲಲ್ಲಿ ಕ್ಯೂನಲ್ಲಿ ನಿಂತರು. ಒಬ್ಬನೇ ಒಬ್ಬ ಈಕೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈಕೆ ಪಕ್ಕದಲ್ಲಿ ನಿಂತಿದ್ದಾರೆ ಅನ್ನುವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಯಾಕೆಂದರೆ ಈಕೆ ಒಬ್ಬ ಶಾಸಕಿ ಕೂಡ ಅಲ್ಲ. ಈಗ ಶಾಸಕಿ ಅಲ್ಲ, ಸಂಸತ್ ಸದಸ್ಯ ಅಲ್ಲ, ರಾಜ್ಯಸಭಾ ಸದಸ್ಯ ಅಲ್ಲ, ಒಂದು ಹೋಗಲಿ ಗ್ರಾಮ ಪಂಚಾಯಿತಿ ಮೆಂಬರೂ ಅಲ್ಲ. ಆ ಸ್ಥಿತಿಯಲ್ಲಿರುವಂಥ ಮಮತಾ ಬೇಗಮ್ಮು ಮೆಟ್ಲ ಮೇಲೆ ನಿಂತಿದ್ದಾರೆ ಕಾಳಿ ಟೆಂಪಲಲ್ಲಿ. ಪಕ್ಕದಲ್ಲಿಯೇ ಎಲ್ಲರೂ ಓಡಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಈಕೆ ಇರುವುದನ್ನು ಯಾರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಅಂಥ ಶೋಚನೀಯ ಹೀನಾಯ ಸ್ಥಿತಿ ಮತ್ತೆ ಬಂದೊದಗಿದೆ. ಅದಾದ ಮೇಲೆ ನಿನ್ನೆ ಬೆಳಗ್ಗೆ ಕೋರ್ಟ್ನಲ್ಲಿ ಪ್ರಕರಣ ನಡೀತು. ನಾನು ಸಂಜೆ ವಿಡಿಯೋದಲ್ಲಿ ಹೇಳಿದೆ. ಕೋರ್ಟ್ನಲ್ಲಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಜಡ್ಜ್ ಹೇಳ್ತಾರೆ 6 ಗಂಟೆ ಒಳಗಡೆ ಎಲ್ಲಿದ್ದರೂ ಬಂದು ಹಾಜರಾಗಬೇಕು ಅಂತ. ಈತ ರಾಹುಲ್ ಗಾಂಧಿ ಜೊತೆ ದಿಲ್ಲಿಯಲ್ಲಿ ಮಾತುಕತೆ, ಜೊತೆಗೆ ಈತನ ವ್ಯವಹಾರಗಳೆಲ್ಲ, ಇನ್ವೆಸ್ಟ್ಮೆಂಟ್ಗಳೆಲ್ಲ ದಿಲ್ಲಿಯಲ್ಲಿದ್ದಾವೆ.
ನಿಮ್ಗೆ ಗೊತ್ತಿರುವಂಥ ವಿಚಾರ. ಯಾವಾಗ ಈ ರೀತಿ ಬಂತು, ವಿಶೇಷ ವಿಮಾನವನ್ನು ಮಾಡಿಕೊಂಡು ಕಲ್ಕತ್ತಾಗೆ ಓಡಿ ಬಂದ ಅಭಿಷೇಕ್ ಬ್ಯಾನರ್ಜಿ. ನೋಡಿ ಹೇಗಿದೆ, ಕೊನೆಗೆ ಬ್ಲ್ಯಾಕ್ ಫಾರ್ಚುನರ್ ಕಾರಲ್ಲಿ CID ಕಚೇರಿಗೆ ಬರ್ತಾನೆ. ಮಜಾ ಅಂದರೆ ಈತ ಇಬ್ಬರ ಸಹಿಯನ್ನು ನಕಲಿ ಮಾಡಿದಾನಂತೆ. ಇಬ್ಬರು ಈತನ ಮೇಲೆ ಕಂಪ್ಲೇಂಟನ್ನು ಹಾಕಿರೋದೀಗ, ರಿತಬ್ರತ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹ ಅಂಥೇಳಿ. ಈಗ ನೋಡಿದರೆ 40 ಜನರ ನಕಲಿ ಸಹಿಯನ್ನು ಈತ ಮಾಡಿದ್ದಾನೆ. ಇದು ಒಂದು ಪ್ರಕರಣ. ಇಂಥವು ನೂರಾರು ಪ್ರಕರಣಗಳಿದ್ದಾವೆ. ಯಾವ ಪ್ರಕರಣದಿಂದನೂ ಈತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈತನನ್ನು ಬಂಧಿಸಬಾರದು ಅಂತ ಹೇಳಿರೋ ಒಂದೇ ಕಾರಣಕ್ಕೋಸ್ಕರ ಈಗ ಈತ ಬಚಾವಾಗಿದ್ದಾನೆ. ಹಾಗಂತ ಎಲ್ಲ ಪ್ರಕರಣಗಳಿಂದ ಹೊರಗಡೆ ಬಂದಿಲ್ಲ ಈತ, ನೆನ್ಪಿಟ್ಕೊಳ್ಳಿ. ಆಮೇಲೆ ಬಂಧಿಸುವುದೇ ಇದರ ಶಾಶ್ವತವಾದಂಥ ಪರಿಹಾರ ಅಲ್ವೇ ಅಲ್ಲ. ಈತನ ನೆಟ್ವರ್ಕ್ ಏನಿದೆ, ಮೊದಲು ಆ ನೆಟ್ವರ್ಕನ್ನು ಕೇಳಬೇಕು. ಈಗ ನಾನು ಟೈಟ್ಲಲ್ಲಿ ಹಾಕಿದ್ದೀನಿ ಇವತ್ತೇನಂತಂದರೆ, ಹಡಗು ಮುಳುಗುವಾಗ ಇಲಿಗಳು ಕೂಡ ಬಚಾವಾಗ್ಲಿಕ್ಕೆ ಓಡಿ ಹೋಗ್ತವೆ ಅಂತೇಳಿ. ಪರಿಸ್ಥಿತಿ ಹಾಗೆ ಆಗಿದೆ. ನಿನ್ನೆ ನೋಡಿ ಏರ್ಪೋರ್ಟ್ನಲ್ಲಿ ಈಕೆ ಕೋಯಲ್ ಮಲಿಕ್ ಬರ್ತಾರೆ. ಕೋಯಲ್ ಮಲಿಕ್ಕು ರಾಜಕೀಯವಾದ ಹಿನ್ನೆಲೆ ಇಲ್ಲ. ಈಕೆಯ ತಂದೆ ಸಿನಿಮಾ ಪ್ರೊಡ್ಯೂಸರು, ದೊಡ್ಡ ಆ್ಯಕ್ಟ್ರು ರಣಜಿತ್ ಮಲಿಕ್ ಅಂತೇಳಿ. ಸಿನಿಮಾ ಇಂಡಸ್ಟ್ರಿ ಬಂಗಾಲದಲ್ಲಿ ಭಾಳ ದೊಡ್ಡ ಹೆಸರು. ಕೋಮಲ್ ಮಲಿಕ್ಕು ಅತ್ಯಂತ ಹೆಸರುವಾಸಿಯಾದಂಥ ನಟಿಯಲ್ಲಿ. ಈ ಕೋಯಲ್ ಮಲಿಕ್ಕು ಭಾಳ ದೊಡ್ಡದಾದಂಥ ಹೆಸರಲ್ಲಿ ಪಶ್ಚಿಮ ಬಂಗಾಳದ ಚಿತ್ರರಂಗದಲ್ಲಿ. ಈಕೆ ಸಿನಿಮಾ ತಾರೆ, ಸುಂದರವಾಗಿದ್ದಾರೆ ಅನ್ನುವಂಥ ಒಂದೇ ಕಾರಣವನ್ನು ಇಟ್ಕೊಂಡು ಈಕೆಯನ್ನು ಕರ್ಕೊಂಡೋಗಿ ಸಂಸತ್ನಲ್ಲಿ ಸೇರಿಸಿದ್ದು ಮಮತಾ ಬೇಗಂ. ಈಗ ಆಕೆ ಯಾವಾಗ ಈ ರೀತಿ ಪ್ರಕರಣಗಳಾಗ್ತಾ ಇದ್ದಾವೆ ಅಂತ ಗೊತ್ತಾಗತ್ತೋ ರಾಜೀನಾಮೆ ಕೊಡ್ಲಿಕ್ಕೆ ಸನ್ನದ್ಧರಾಗಿಬಿಡ್ತಾರೆ. ಇನ್ನೊಬ್ಬ ಸಯಾನಿ ಘೋಷ್ ಅಂತೇಳಿ. ಈ ಸಯಾನಿ ಘೋಷ್ ಹೆಸರಲ್ಲಿ 16 ಪ್ರಾಪರ್ಟಿಗಳನ್ನು ಮಾಡಿದ್ದಾನೆ ಅಭಿಷೇಕ್ ಬ್ಯಾನರ್ಜಿ. ಅದರ ಬೋರ್ಡನ್ನು ಕೂಡ ನಾನು ನಿಮ್ಗೆ ತೋರಿಸಿದ್ದೆ, ಸೈನಿ ಅಭಿ ಅಂತೇಳಿ ಮನೆಗೆ ಬೋರ್ಡನ್ನು ಹಾಕಿದ್ದು. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎನ್ಕ್ವೈರಿ ಆಗುತ್ತೆ. ಯಾಕೆ ಎನ್ಕ್ವೈರಿ ಆಗುತ್ತೆ ಅಂತಂದ್ರೆ, ಎತ್ತರಾಪತ್ರ ದುಡ್ಡನ್ನು ಹೇಗೆ ಬೇಕೋ ಹಾಗೆ ಬಳಸಲಾಗಿದೆ, ತಮ್ಮದೇ ಸರ್ಕಾರ ಬರುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ದಂಥ ಜನ ಇವರು. ಸರ್ಕಾರ ಬಿದ್ದೋಗತ್ತೆ, ಇಡೀ ಪಕ್ಷವೇ ಒಡೆದು ಹೋಗುತ್ತೆ, ಎಲ್ಲ ಚಿನ್ನಾಚಿದ್ರಾಗಿ ಅಡ್ರೆಸ್ಗಿಲ್ದಂಗೆ ಆಗ್ತೀವಿ, ಬೀದಿ ಪಾಲಾಗ್ತೀವಿ, ನಿರ್ಗತಿಕರಾಗ್ಬಿಡ್ತೀವಿ, ಲಾವಾರಿಶ್ ಆಗ್ತೀವಿ ಅಂತ ಮಮತಾ ಬೇಗಮ್ ಅಂದ್ಕೊಂಡಿರಲಿಲ್ಲ, ಅಭಿಷೇಕ್ ಬ್ಯಾನರ್ಜಿನೂ ಅಂದ್ಕೊಂಡಿರಲಿಲ್ಲ. ಏಕೆಂದ್ರೆ ಅಂಥ ಸ್ಟ್ರಾಂಗ್ ಬೇಸ್ ಇರುವಂಥ ವೋಟ್ ಬ್ಯಾಂಕ್ ಇತ್ತು. ಒಂದು ವೇಳೆ ಸೋತರೂ ಕೂಡ ಈ ರೀತಿ ಪರಿಸ್ಥಿತಿ ಬರುತ್ತೆ, ಬೀದಿ ಪಾಲಾಗ್ತೀವಿ ಅನ್ನೋಂಥ ಕಲ್ಪನೆಯೇ ಇರಲಿಲ್ಲ. ಹೀಗಾಗಿ ಎಲ್ಲವೂ ಕೂಡ ನಂಬರ್ 2 ದಂಧೆ ಮಾಡಿರೋದು, ಯಾವುದಕ್ಕೂ ಲೆಕ್ಕಾಚಾರ ಇಲ್ಲ, ನಮ್ಮದೇ ಅಧಿಕಾರ ಇರುತ್ತೆ, ನಮ್ಮ ಮನೆಯವ್ರು ಪ್ರಶ್ನೆ ಮಾಡಲು ಅನ್ನುವಂಥ ದುರಹಂಕಾರ. ಈಗ ಯಾರು ಇವನ ಜೊತೆ ಯಾರ್ಯಾರಿದ್ದಾರೆ ಅವರೊಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲಿ ಈ ಶೈನಿ ಘೋಷ್ ಕೂಡ ಒಬ್ಬಾಕಿ. ಈ ಶೈನಿ ಘೋಷ್ ಯಾರು? ಈಕೆ ಹೆಸರಾಂತ ಗಾಯಕಿ, ಹೆಸರಾಂತ ನಟಿ ಪಶ್ಚಿಮ ಬಂಗಾಳದಲ್ಲಿ. ಈಕೆಯ ಯಾವ ವಿಷಯಕ್ಕೆ ಕುಪ್ರಸಿದ್ಧಿ ಅಂದರೆ, ನಾವು ಯಾರನ್ನು ಆರಾಧಿಸ್ತೇವಲ್ಲ ಶಿವಲಿಂಗ ಅಂತೇಳಿ, ಅದ್ರ ಮೇಲೆ ಕಾಂಡೋಮ್ ಹಾಕಿದಂಥ ಫೋಟೋ ಹಾಕಿದಂಥ ಹೆಣ್ಮಗಳಿಗೆ. ಅಲ್ಲಿಗೆ ಈಕೆ ಅಂಥ ಹಿಂದೂ ವಿರೋಧಿ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಈಕೆ ಕೂಡ ದಿಲ್ಲಿಯಿಂದ ವಾಪಸ್ ಏರ್ಪೋರ್ಟಿಗೆ ಬಂದು ಬರುವಾಗ ಇವ್ರದ್ದೊಂದು ಈ ಸಿನಿಮಾದವ್ರದ್ದು ಒಂದು ನಖರ ಇರುತ್ತೆ. ಏನಪ್ಪ ಅಂತಂದರೆ, ಜನ ಇವ್ರ ಹತ್ರ ಯಾರು ಬರಬಾರ್ದು ಅಂತ ಒಂದು ಸೆರಗು ಹಾಕ್ಕೊಳ್ಳೋದು, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಓಡೋಗ್ಬಿಡೋದು, ಈ ರೀತಿಯಾದಂಥ ನಖರಗಳನ್ನು ಇವ್ರು ಮಾಡ್ತಾರೆ. ಈಕೆ ಕೂಡ ಹಾಗೆ ಮಾಡಿ ನಿನ್ನೆ ಮಾಧ್ಯಮದವರಿಂದ ತಪ್ಪಿಸ್ಕೊಂಡು ಹೊರಟು ಹೋದರು. ಇನ್ನು ಶತ್ರುಘ್ನ ಸಿನ್ಹಾ ಅಂತೇಳಿ, ಈತನಿಗೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಷ್ಟು ಬೆಲೆಯನ್ನು ಬೇರೆ ಯಾರೂ ಕೊಡಲೇ ಇಲ್ಲ. ಆದರೆ ಈತ ನರೇಂದ್ರ ಮೋದಿ ಅವ್ರನ್ನ ಬೈಕೊಂಡೇ ಓಡಾಡಿದಂಥ ಮನುಷ್ಯ. ಒಂದು ಕಡೆ ಈತನ ಪತ್ನಿಯನ್ನು ಈತ ಸಮಾಜವಾದಿ ಪಾರ್ಟಿಯಿಂದ ಎಲೆಕ್ಷನ್ ನಿಲ್ಲಿಸ್ತಾನೆ, ಪೂನಮ್ನನ್ನು. ಈತ ತೃಣಮೂಲ ಕಾಂಗ್ರೆಸ್ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಮೂಲಕ ಮತ್ತೆ ರಾಜಕೀಯಕ್ಕೆ ಬರ್ತಾನೆ. ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇದ್ದಂಥ ಮನುಷ್ಯ. ಇವರೆಲ್ಲರೂ ಕೂಡ ವಿರುದ್ಧ ಆಗಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದೇನು ಅಂದರೆ, ನಿನ್ನೆ ಇಲ್ಲ ಮೊನ್ನೆ ಕೀರ್ತಿ ಆಜಾದ್ ಮತ್ತು ಕಲ್ಯಾಣ್ ಬ್ಯಾನರ್ಜಿ ಇಬ್ಬರು ಸೇರಿ ಪತ್ರಿಕಾಗೋಷ್ಠಿ ಮಾಡಿ ಉಳಿದ ಎಲ್ಲ ಭಿನ್ನಮತೀಯರಿಗೆ, ಬಂಡಾಯದವ್ರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ನಿನ್ನೆ ನೋಡಿದರೆ ಮಾಧ್ಯಮದವ್ರನ್ನ ಒಬ್ಬೊಬ್ಬರನ್ನೇ ಕರೆಸ್ಕೊಂಡು ಕಲ್ಯಾಣ್ ಬ್ಯಾನರ್ಜಿ ಹೇಳ್ತಾ ಇದ್ದಾನೆ, ನಾನು ಈ ಪಕ್ಷದಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದರೆ, ನಾನು ಈ ಅಭಿಷೇಕ್ ಬ್ಯಾನರ್ಜಿಯ ದುಂಡಾವರ್ತನೆಯನ್ನು ಸಹಿಸಲಿಕ್ಕಾಗೋದಿಲ್ಲ. ನಾನು ಕಳೆದ 4 ದಿವಸದಿಂದ ಇವನ ಕೇಸ್ಗಾಗಿ ಪರಿತಪಿಸ್ತಾ ಇದ್ದೀನಿ. ಇವನ ಎಲ್ಲ ಪ್ರಕರಣಗಳನ್ನು ನಾನೇ ನೋಡ್ಕೊಂಡಿದ್ದೀನಿ. ಈಗ ಕೇಳದೆ ಬೇರೆ ಯಾವುದೋ ವಕೀಲರಿಗೆ ವಕಾಲತ್ತು ಹಾಕಿದ್ದಾನೆ. ನನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಈತನ ದುಂಡಾವರ್ತನೆ, ಈತನ ದುರಾಡಳಿತ ನಾನು ಸಹಿಸೋಕ್ಕಾಗೋದಿಲ್ಲ. ಮಮತಾ ಬ್ಯಾನರ್ಜಿ ಅವರು ನನ್ನನ್ನು ಆಯ್ಕೆ ಮಾಡಬೇಕು, ಇಲ್ಲ ಅಭಿಷೇಕ್ ಬ್ಯಾನರ್ಜಿನ ಆಯ್ಕೆ ಮಾಡಿ. ಅರ್ಥ ಏನು? ನಾನು ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಎಂಥ ವಿಚಿತ್ರ ಸನ್ನಿವೇಶದಲ್ಲಿ, ಎಂಥ ಸಂದಿಗ್ಧತೆಯಲ್ಲಿ, ಎಂಥ ಕಷ್ಟದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ ಮಮತಾ ಬೇಗಂ, ಅರ್ಥ ಮಾಡ್ಕೋಬೇಕು ನಾವು. ಇನ್ನು ಕೀರ್ತಿ ಆಜಾದ್ ಅಂತ, ಆತ ಕ್ರಿಕೆಟರು, ಆತನನ್ನು ಹಿಡ್ಕೊಂಬಂದು ಈ ಪಕ್ಷದಲ್ಲಿ ಸೇರಿಸ್ಕೊಂಡಿದ್ದೆ. ಅಲ್ಲಿ ಯೂಸುಫ್ ಪಠಾಣ್, ಪಶ್ಚಿಮ ಬಂಗಾಳಕ್ಕೂ ಆತನಿಗೂ ಸಂಬಂಧವೇ ಇಲ್ಲ, ಇರೋದು ಗುಜರಾತ್.
ಹೆಂಡತಿ ಬುರ್ಕ ಹಾಕ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಓಡಾಡ್ತಾನೆ. ಇಲ್ಲಿ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳ ಹತ್ಯೆ ಆಗುವ ಸಂದರ್ಭದಲ್ಲಿ ಕಾಫಿ ಶಾಪಲ್ಲಿ ಈತ ಫೋಟೋ ತೆಗೆಸ್ಕೋತಾನೆ. ಅಂಥವನಿಗೆ ಒಂದು ರಾಜ್ಯಸಭಾ ಸ್ಥಾನ ಬಿಟ್ಕೊಡು, ನಾನು ವಾಪಸ್ ಬರ್ತೀನಿ ಅಂತಂದರೆ, ಚುನಾವಣೆಗೆ ವಾಪಸ್ ನಾನು ನಿಲ್ತೀನಿ, ನೀನು ರಾಜೀನಾಮೆ ಕೊಡು ಅಂದರೆ ಕೊಡ್ಲಿಕ್ಕೆ ತಯಾರಿಲ್ಲ ಮನುಷ್ಯ. ಲೋಕಸಭಾ ಸ್ಥಾನ ಅವನು ಸೋಲಿಸಿರೋದು ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು, ಅಧೀರ್ ರಂಜನ್ ಚೌಧರಿಯನ್ನು. ಅಂದರೆ ಆ ಮಟ್ಟಿಗೆ ಈ ಇಲಿಗಳೆಲ್ಲ ಈ ಹಡಗನ್ನು ತೂತು ಮಾಡಿ ಎಲ್ಲ ಒಳಗಡೆ ನೀರು ಬರೋ ಹಾಗೆ ಮಾಡಿದಾವೆ. ಸಮುದ್ರದಲ್ಲಿ ಹಡಗು ಮುಳುಗ್ತಾ ಇದೆ. ಒಂದೂ ಕೂಡ ಇಲಿಗಳು ಇವ್ರ ಜೊತೆ ಇರ್ಲಿಕ್ಕೆ ತಯಾರಿಲ್ಲ, ಎಲ್ಲವೂ ಬಿಟ್ಟು ಓಡೋಗ್ಲಿಕ್ಕೆ ತಯಾರಾಗಿದ್ದಾವೆ. ಮಮತಾ ಬೇಗಂ ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ನಿನ್ನೆ ಮಜಾ ನೋಡಿ, ನಮ್ಮ ಪತ್ರಕರ್ತರದ್ದು ಒಂದು ವಿಚಿತ್ರವಾದ ಸ್ವಭಾವ ಇರುತ್ತೆ. ಏನಂದರೆ ತಾವೇ ಕಲ್ಪನೆಯನ್ನು ಮಾಡ್ಕೋತಾರೆ, ಅದು ಆಗಿದೆ ಅಂತ ಭ್ರಮಿತರಾಗ್ತಾರೆ, ಆಗಿದೆ ಅನ್ನುವಂಥ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಜನರಿಗೆ ಅನಿಸ್ಬೇಕು ಅಂದರೆ ಎಲ್ಲರೂ ಏಕಕಾಲಕ್ಕೆ ಅದೇ ಸುದ್ದಿಯನ್ನು ಪ್ರಕಟಿಸೋದ್ರಿಂದ ನಿಜ ಇದ್ರೂ ಇರ್ಬೋದು ಅಂತ ಜನ ಅನ್ಕೋತಾರೆ. ಏನು, ದಿಲ್ಲಿಯಲ್ಲಿ ಮಾತುಕತೆ ನಡೀತು ಮಮತಾ ಬೇಗಂಗೂ ಮತ್ತು ಸೋನಿಯಾ ಗಾಂಧಿಯವ್ರಿಗೆ. ಸೋನಿಯಾ ಗಾಂಧಿಯವರು ಆಫರ್ ಕೊಟ್ಟರು, ಏನಂತ, ಒಂದು ಕೆಲಸ ಮಾಡಿ, ನೀವು ನಮ್ಮ ಜೊತೆ ಸೇರ್ಕೊಂಬಿಡಿ. 1998ರಲ್ಲಿ ಕಾಂಗ್ರೆಸ್ ಬಿಟ್ಟು ಹೋಗಿರೋದು ಮಮತಾ ಬೇಗಂ ಅವರು. ಯೋಚನೆ ಮಾಡಿ ನೀವು, ಸತತವಾಗಿ 28 ವರ್ಷಗಳ ಕಾಲ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ ಹೆಣ್ಮಗಳವಳು. ಮಾಡಿರೋ ದುರಾಡಳಿತ, ದೌರ್ಜನ್ಯ, ಭ್ರಷ್ಟಾಚಾರ, ಒಂದು ಕಂಪನಿಯ ರೀತಿ ಪಕ್ಷವನ್ನು ನಡೆಸಿದ್ರು, ಅದೆಲ್ಲ ಬೇರೆ. 1998ರಿಂದ 2011ರವರೆಗೂ ಹೋರಾಟ ಮಾಡಿದ ನಿಜಾನ ಎಡರಂಗದ ವಿರುದ್ಧ ಒಪ್ಪಲೇಬೇಕು ನೀವು. ಅದನ್ನ ನಿರಂತರವಾದ ಹೋರಾಟದ ಮೂಲಕ ಅಧಿಕಾರವನ್ನು ಹಿಡಿದದ್ದು. ಈ ಬಾರಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಬೇಕು, ಹಿಡಿದು ಅಭಿಷೇಕ್ ಬ್ಯಾನರ್ಜಿ ಭಾಯ್ಪೂನನ್ನು ಮುಖ್ಯಮಂತ್ರಿ ಮಾಡಬೇಕು, ತಾನು ಕೇಂದ್ರಕ್ಕೆ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಂಥ ಹೆಣ್ಮಗಳಿಗೆ ನೋಡಿ ಇವರ ಹಿಡನ್ ಅಜೆಂಡಾಗಳು ಹೆಂಗಿರ್ತವೆ. ದಿಲ್ಲಿಗೆ ಹೋದರು, ಮಾತುಕತೆ ನಡೆಸಿದರು, ನೀವು ಬಂದುಬಿಡಿ ಅಂತ ಸಾಂತ್ವನವನ್ನು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಹೇಳಿದರು. ಇಲ್ಲಿ ಹಿಡನ್ ಅಜೆಂಡಾ ಇದೆ ಸೋನಿಯಾ ಗಾಂಧಿದು, ಅದನ್ನು ನಿನ್ನೆ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೇನೆ. ಏನು, ಪೌರ್ವಾತ್ಯ ಭಾರತದಲ್ಲಿ ಕಾಂಗ್ರೆಸ್ಗೆ ಅಡ್ರೆಸ್ಸೇ ಇಲ್ಲ, ಹೇಗಾದರೂ ಮಾಡಿ ಮತ್ತೆ ವಾಪಸ್ಸಲ್ಲಿ ಸದೃಢಗೊಳಿಸಬೇಕಾದ ಅನಿವಾರ್ಯತೆ ಇದೆ. ಈಕೆಗೆ ಬೇರೆ ದಾರಿ ಇಲ್ಲ. ಮಮತಾ ಬೇಗಮ್ಮು ಬೇರೆ ಪಕ್ಷವಂತೂ ಅವ್ರ ಕೈಯಲ್ಲಿಲ್ಲ, ಬಂದುಬಿಟ್ರೆ ಇಬ್ಬರೂ ಸೇರಿ ಪಕ್ಷವನ್ನು ಬೆಳೆಸ್ಬೋದು ಅನ್ನುವ ಲೆಕ್ಕಾಚಾರ. ಪತ್ರಿಕೆಗಳೇನು ಪಬ್ಲಿಷ್ ಮಾಡ್ತಾ ಇದ್ದಾವೆ, ತೃಣಮೂಲ ಕಾಂಗ್ರೆಸ್ನ ವಿಲೀನ ಅಂತ. ಅಲ್ಲ ರೀ, ಕೊಟ್ಟಿರೋದು ಆಫರು, ವಿಚಾರ ಮಾಡಿ ತಿಳಿಸ್ತೀನಿ ಅಂತ ಮಮತಾ ಬೇಗಂ ಹೇಳಿದ್ದಾರೆ. ಪತ್ರಿಕೆಯವ್ರು ಬರೆದಿರೋದೇನು, ಕಾಂಗ್ರೆಸ್ಸು ವಿಲೀನ ಆಗ್ತಾ ಇದೆ, ಕಾಂಗ್ರೆಸ್ಸಿನಲ್ಲಿ TMC ವಿಲೀನ ಆಗ್ತಾ ಇದೆ. ಸಂಜಯ್ ರಾವತ್ ಮುಂದೆ ಮೈಕ್ ಹಿಡಿತಾರೆ. ಸಂಜಯ್ ರಾವತ್ ಹೆಂಗೆ ಅಂದರೆ ಆತನ ಬಾಯಲ್ಲೇ ಮೂಲವ್ಯಾಧಿ ಇದೆ, ತೆಗೆದ್ರೆ ಹೊರಗಡೆ ಅದೇ ಬರುತ್ತೆ, ಮಲ, ಅದನ್ನೇ ವಿಸರ್ಜನೆ ಮಾಡೋದನ್ನು ಬಾಯಿಂದ ಮಾಡ್ತಾನೆ. ಆತ ಹೇಳ್ತಾನೆ, ಎಲ್ಲ ಬೇರೆ ಬೇರೆ ಪಕ್ಷಗಳು ಯಾವ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿದ್ದಾವೋ ಅವೆಲ್ಲ ವಿಲೀನ ಆಗಬೇಕಾದ ಅನಿವಾರ್ಯತೆ ಇದೆ. ಏಕೆಂದರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅಂದರೆ ಈ ರೀತಿ ತುಂಡು ಪಕ್ಷಗಳಾದರೆ ಆಗೋದಿಲ್ಲ. ಎಲ್ಲ ಪಕ್ಷಗಳು, ಆ ಕಡೆ ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ, ಈ ಕಡೆ BRS, ಇಲ್ಲಿ ಬಂದರೆ TMC, ಎಲ್ಲ ಪಕ್ಷಗಳು, ಆಮೇಲೆ ಅಲ್ಲಿ NCP, ಶರದ್ ಪವಾರ್ NCP ಎಲ್ಲವೂ ಕಾಂಗ್ರೆಸ್ ಜೊತೆ ವಿಲೀನ ಆಗಬೇಕು. ಹಾಗಾಗೋದ್ರಿಂದ ನರೇಂದ್ರ ಮೋದಿನ ಸೋಲಿಸ್ಬೋದು. ಕನಸುಗಳು ಹೇಗಿರ್ತಾವೆ ನೋಡಿ. ವಿಲೀನ ಆಗಲಿಕ್ಕೆ ಪಕ್ಷದಲ್ಲಿ ನಿಮಗೆ ಪದಾಧಿಕಾರಿಗಳಿರಬೇಕು, ಪಕ್ಷ ನಿಮ್ಮ ಹಿಡಿತದಲ್ಲಿರಬೇಕು, ನಿಮಗೆ ಕೈಯಲ್ಲಿ ಶಾಸಕರು ಇರಬೇಕು, ಸಂಸತ್ ಸದಸ್ಯರು ಇರಬೇಕು. ಸಂಸತ್ ಸದಸ್ಯರು ಈಕೆ ಜೊತೆ ಇಲ್ಲ, ಶಾಸಕರು ಎಲ್ಲ ಬಿಟ್ಟು ಹೋಗಿ ಆಗೋಯ್ತು. 58 ಸಂಖ್ಯೆ ಇದ್ದದ್ದು 64ಕ್ಕೆ ಬಂದು ಕೂತಿದೆ ಅಲ್ಲಿ, ಆಯಿತಾ. ರಿತುಬ್ರತ ಬ್ಯಾನರ್ಜಿ 64 ಜನರು ತೊಗೊಂಬಂದಿದ್ದಾನೆ, ಈಗ 58 ಜನ ಇದ್ರು ಅವರು. ಸಂಸತ್ ಸದಸ್ಯರೆಲ್ಲ ಔಟ್ರೈಟಾಗಿ ಎಲ್ಲರೂ ದಸ್ತಿದಾರ್ ಜೊತೆ ಹೋಗ್ತಾ ಇದ್ದಾರೆ, ಔಟ್ರೈಟಾಗಿ. ರಾಜ್ಯಸಭಾ ಸದಸ್ಯರು ಎಲ್ಲರೂ ರಾಜೀನಾಮೆ ಕೊಡ್ತಾರೆ, ಒಬ್ಬೊಬ್ಬರಾಗಿ ನಿನ್ನ 4 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಪಕ್ಷದ ವಿಲೀನದ ಪ್ರಶ್ನೆಯಲ್ಲಿ ಬಂತು. ಮಮತಾ ಬೇಗಂ, ಅಭಿಷೇಕ್ ಬ್ಯಾನರ್ಜಿ ಸ್ವತಃ ತಾವು ಹೋಗಿ ವಿಲೀನ ಆಗಬಹುದೇ ವಿನ ಈತನಿಗೂ ಆಗಲ್ಲ, ಅಭಿಷೇಕ್ ಬ್ಯಾನರ್ಜಿಗೆ. ಯಾಕೆ, ಅವತ್ತನ ಸಂಸತ್ ಸದಸ್ಯತ್ವ ಹೋಗ್ಬಿಡುತ್ತೆ, ಡೈಮಂಡ್ ಹಾರ್ಬರ್ನ ಸದಸ್ಯ ಆತ. ಮಮತಾ ಬೇಗಂ ಒಬ್ಬರು ಸೋತಿರೋದ್ರಿಂದ, ಸುಣ್ಣ ಆಗಿರೋದ್ರಿಂದ ಕಾಂಗ್ರೆಸ್ ಸೇರ್ಕೋಬೋದು, ಪಕ್ಷವನ್ನು ವಿಲೀನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪತ್ರಕರ್ತರಿಗೆ ಗೊತ್ತಿಲ್ವಾ, ಆಲೋಚನೆ ಮಾಡೋದಿಲ್ಲ, ಬರೆದು ಬಿಡೋದು. ನಾನು ಅದಕ್ಕೆ ಬರೆದೆ, ಆಫರ್ ಕೊಟ್ಟಿದ್ದಾರೆ, ಮಮತಾ ಬೇಗಂ ಅವರು ಒಪ್ಕೊಂಡಿಲ್ಲ. ಉತ್ಪ್ರೇಕ್ಷೆ ಮಾಡಿ, ಸುಳ್ಳನ್ನು ಬರೆದು, ಸೆನ್ಸೇಷನಲ್ ಸುದ್ದಿ ಮಾಡಿ, ಜನರಲ್ಲಿ ಹಾಗಂತೆ ಅನ್ನುವಂಥ ಒಂದು ಭಾವವನ್ನು ಸೃಷ್ಟಿ ಮಾಡಿ, ಆಮೇಲೆ ಅದು ಟುಸ್ ಪಟಾಕಿ ಆಗುವ ಸಾಧ್ಯತೆಗಳು ಜಾಸ್ತಿ. ನಡೆದರೂ ವಿದ್ಯಮಾನಗಳನ್ನ ಹೇಳಿದರೆ 1,000 ವಿಚಾರಗಳು ಪಶ್ಚಿಮ ಬಂಗಾಳದ ವಿಚಾರಕ್ಕಿದಾವೆ. 1,000. ನಾವು ಅದನ್ನೆಲ್ಲ ಹೇಳಿ, ಒಂದು ಸ್ಕೂಲ್, ಪ್ರೈಮರಿ ಸ್ಕೂಲಲ್ಲಿ 1,77,00,000 ಕ್ಯಾಶ್ ಸಿಕ್ಕಿದೆ ರೀ. ಎಲ್ಲಾದರೂ ಸಾಧ್ಯ ಏನ್ರಿ, ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿರೋ. ಅದ್ರ ಫೋಟೋ ಹಾಕ್ತೇನೆ ನೋಡಿ. ಇಲ್ಲಿ ನಾವು ಒಂದು ಸೋಫಾ ಒಳಗಡೆ ಅಡಗಿಸಿಟ್ಟಿದ್ದಾರೆ. ಇನ್ನೊಂದು ಕೆರೆ ಒಳಗಡೆ ಇವತ್ತು ಕೈ ಹಾಕಿ ತೆಗೆದ್ರೆ ಅದರೊಳಗಡೆ 16 ರೈಫಲ್ಗಳು, ಪಿಸ್ತೂಲ್ಗಳು ಎಲ್ಲ ಸಿಕ್ಕಿದಾವ್ರಿ.
ಪ್ರತಿ ದಿವಸ ಒಂದಿಲ್ಲ ಒಂದು ಕಡೆ ಈ ರೀತಿಯ ಪ್ರಕರಣ ನಡೀತಾ ಇದೆ. ಹಗ್ಗ ಕಟ್ಟಿಕೊಂಡು ಓಡಾಡಿಸ್ತಾ ಇದ್ದಾರೆ. ಜಹಾಂಗೀರ್ ಖಾನ್ ಬೀದಿಯಲ್ಲಿ ಓಡಾಡ್ತಾ ಇದ್ದಾನೆ. ಯಾವ್ಯಾವ ಕತೆ ಅಂತ ಹೇಳೋಣ. ಇದ್ದದ್ದನ್ನು ಹೇಳಿದರೆ 1000 ಸುದ್ದಿಗಳಿರ್ತವೆ. ಉತ್ಪ್ರೇಕ್ಷೆ ಮಾಡಿ ಸುಳ್ಳು ಹೇಳಬೇಕಾದ ಅಗತ್ಯತೆ ಏನಿದೆ? ಕೊನೆಗೂ ಈಗ ಅಭಿಷೇಕ್ ಬ್ಯಾನರ್ಜಿ ಸರೆಂಡರ್ ಆಗಿದ್ದಾನೆ. ತನ್ನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಬಂಧಿಸಬಾರದು ಅಂತ ಕೋರ್ಟ್ ಹೇಳೋದ್ರಿಂದ, ಸಮಯವನ್ನು 3 ವಾರ ಕೊಟ್ಟಿರೋದ್ರಿಂದ ಈತ ಬಚಾವಾಗಿದ್ದಾನೆ. ಮುಂದೆ ಏನಾಗುತ್ತೆ ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.